ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 21/7/2024. ಅವ್ಯಕ್ತ ಬಾಪ್ತಾದ ಮಧುಬನ ರಿವೈಸ್ 16/12/2000. ಸಾಕ್ಷಾತ್ ಬ್ರಹ್ಮ ತಂದೆಯ ಸಮಾನ ಕರ್ಮಯೋಗಿ ಸೂಕ್ಷ್ಮ ದೇವತೆಗಳಾಗಿ ಆಗ ಸಾಕ್ಷಾತ್ಕಾರ ಆಗಲು ಪ್ರಾರಂಭ ಆಗುತ್ತದೆ. ಇಂದು ಈ ಬ್ರಾಹ್ಮಣ ಸಂಸಾರದ ರಚಯಿತ ಆದಂತಹ ಬಾಪ್ತಾದ ತಮ್ಮ ಬ್ರಾಹ್ಮಣ ಸಂಸಾರವನ್ನು ನೋಡಿ ನೋಡಿ ಹರ್ಷಿತರಾಗುತ್ತಿದ್ದಾರೆ. ಈ ಬ್ರಾಹ್ಮಣ ಸಂಸಾರ ಎಷ್ಟು ಸಣ್ಣದಾದಂತಹ ಪ್ರಿಯ ಸಂಸಾರ ಆಗಿದೆ. ಪ್ರತಿಯೊಬ್ಬ ಬ್ರಾಹ್ಮಣರ ಮಸ್ತಕದ ಮಧ್ಯದಲ್ಲಿ ಭಾಗ್ಯದ ನಕ್ಷತ್ರ ಹೊಳೆಯುತ್ತಿದೆ. ಮಕ್ಕಳು ನಂಬರ್ ವಾರ್ ಆಗಿದ್ದರೂ ಕೂಡ ಪ್ರತಿಯೊಬ್ಬರ ಆತ್ಮ ಅನ್ನುವ ನಕ್ಷತ್ರದಲ್ಲಿ ಪರಮಾತ್ಮ ತಂದೆಯನ್ನು ಗುರುತಿಸುವಂತಹ ಮತ್ತು ಪರಮಾತ್ಮ ತಂದೆಗೆ ಮಕ್ಕಳಾದಂತಹ ಶ್ರೇಷ್ಠ ಭಾಗ್ಯ ಹೊಳೆಯುತ್ತಿದೆ. ಋಷಿ ಮುನಿಗಳು ತಪಸ್ವಿಗಳು ಕೂಡ ಯಾವ ಪರಮಾತ್ಮ ತಂದೆಯ ಬಗ್ಗೆ ನಮಗೆ ಗೊತ್ತಿಲ್ಲ ಎಂದು ಹೇಳಿ ಹೋದರೋ ಅಂತಹ ಪರಮಾತ್ಮ ತಂದೆಯನ್ನು ಈ ಬ್ರಾಹ್ಮಣ ಸಂಸಾರದಲ್ಲಿರುವಂತಹ ಮುಗ್ಧ ಆತ್ಮರು ಅರ್ಥ ಮಾಡಿಕೊಂಡಿದ್ದೀರಾ ಮತ್ತು ಇಂತಹ ಪರಮಾತ್ಮ ತಂದೆಯನ್ನು ಬ್ರಾಹ್ಮಣ ಸಂಸಾರದಲ್ಲಿರುವಂತಹ ಮುಗ್ಧ ಆತ್ಮರು ಪಡೆದುಕೊಂಡಿದ್ದೀರಾ. ಎಂತಹ ಆತ್ಮರಿಗೆ ಈ ಭಾಗ್ಯ ಪ್ರಾಪ್ತಿಯಾಗುತ್ತದೆ? ಯಾರು ಸಾಧಾರಣ ಆತ್ಮ ಆಗಿದ್ದಾರೋ ಅವರಿಗೆ ಈ ಭಾಗ್ಯ ಪ್ರಾಪ್ತಿಯಾಗುತ್ತದೆ. ಪರಮಾತ್ಮ ತಂದೆ ಸಾಧಾರಣ ತನುವಿನಲ್ಲಿ ಬರುತ್ತಾರೆ. ಅಂದ ಮೇಲೆ ಸಾಧಾರಣ ಆತ್ಮರಾದಂತಹ ಮಕ್ಕಳೇ ಪರಮಾತ್ಮ ತಂದೆಯನ್ನು ಗುರುತಿಸುತ್ತಾರೆ. ಇಂದಿನ ಈ ಸಭೆಯನ್ನು ನೋಡಿ, ಈ ಸಭೆಯಲ್ಲಿ ಯಾರು ಕುಳಿತಿದ್ದಾರೆ? ಈ ಸಭೆಯಲ್ಲಿ ಯಾರಾದರೂ ಅರಪ್ಪತಿ ಅಥವಾ ಕರಪ್ಪತಿಗಳು ಕುಳಿತಿದ್ದಾರೇನು? ಸಾಧಾರಣ ಆತ್ಮರ ಬಗ್ಗೆ ಗಾಯನ ಇದೆ. ಪರಮಾತ್ಮ ತಂದೆಗೆ ಬಡವರ ಬಂಧು ಎಂದು ಗಾಯನವನ್ನು ಮಾಡಲಾಗುತ್ತದೆ. ಪರಮಾತ್ಮ ತಂದೆಗೆ ಅರಪ್ಪತಿ ಅಥವಾ ಕರಪ್ಪತಿಯ ಬಂಧು ಎಂದು ಗಾಯನವನ್ನು ಮಾಡುವುದಿಲ್ಲ. ಬುದ್ಧಿವಂತರಿಗೂ ಕೂಡ ಬುದ್ಧಿಯನ್ನು ನೀಡುವಂತಹ ಸರ್ವರಿಗಿಂತ ಅತಿ ಬುದ್ಧಿವಂತ ಆದಂತಹ ಪರಮಾತ್ಮ ತಂದೆ ಯಾವುದಾದರೂ ಅರಪ್ಪತಿ ಅಥವಾ ಕರಪ್ಪತಿಯ ಬುದ್ಧಿಯನ್ನು ಪರಿವರ್ತನೆ ಮಾಡಲು ಸಾಧ್ಯ ಆಗುವುದಿಲ್ಲ ಏನು? ಯಾರ ಬುದ್ಧಿಯನ್ನು ಪರಿವರ್ತನೆ ಮಾಡುವುದು ಕೂಡ ಪರಮಾತ್ಮ ತಂದೆಗೆ ದೊಡ್ಡ ಮಾತಲ್ಲ. ಯಾವುದಾದರೂ ವ್ಯಕ್ತಿಯ ಬುದ್ಧಿಯನ್ನು ಪರಿವರ್ತನೆ ಮಾಡುವುದು ಪರಮಾತ್ಮ ತಂದೆಗೆ ದೊಡ್ಡ ಮಾತಾಗಿದೆಯೇನು? ಇಲ್ಲ. ಆದರೆ ಈ ನಾಟಕದಲ್ಲಿ ಬಹಳ ಒಳ್ಳೆಯ ಕಲ್ಯಾಣಕಾರಿ ನಿಯಮ ಇದೆ. ಪರಮಾತ್ಮ ತಂದೆಯ ಈ ಕಾರ್ಯದಲ್ಲಿ ಹನಿ ಹನಿ ಸೇರಿ ಹಳ್ಳ ಆಗಲೇಬೇಕು, ಅಂದರೆ ಹನಿ ಹನಿ ಸೇರಿ ಕೆರೆ ಆಗಬೇಕು. ಇಲ್ಲಿ ಅನೇಕ ಆತ್ಮರ ಭವಿಷ್ಯ ನಿರ್ಮಾಣ ಆಗಬೇಕು. ಕೇವಲ 10 ಜನ ಅಥವಾ 20 ಜನರ ಭವಿಷ್ಯ ಅಲ್ಲ, ಅನೇಕ ಆತ್ಮರ ಹಣ ಇಲ್ಲಿ ಸಫಲ ಆಗಬೇಕು. ಆದ್ದರಿಂದ ಗಾಯನ ಇದೆ, ಹನಿ ಹನಿ ಸೇರಿದರೆ ಹಳ್ಳ ಎಂದು. ಈಗ ನೀವೆಲ್ಲರೂ ಎಷ್ಟು ತನು ಮನ ಧನವನ್ನು ಸಫಲ ಮಾಡಿಕೊಳ್ಳುತ್ತಿರುತ್ತೀರೋ ಅಷ್ಟೇ ಸಫಲತೆಯ ನಕ್ಷತ್ರ ಆಗಿದ್ದೀರಾ. ಎಲ್ಲರೂ ಸಫಲತೆಯ ನಕ್ಷತ್ರ ಆಗಿದ್ದೀರಾ ತಾನೆ? ಸಫಲತೆಯ ನಕ್ಷತ್ರ ಆಗಿದ್ದೀರೋ ಅಥವಾ ಈಗ ಆಗಬೇಕು ಏನೆಂದು ವಿಚಾರವನ್ನು ಮಾಡುತ್ತಿದ್ದೀರಾ? ವಿಚಾರವನ್ನು ಮಾಡಬೇಡಿ. ನಾನು ಮಾಡುತ್ತೇನೆ, ನಾನು ನೋಡುತ್ತೇನೆ, ಮಾಡಲೇಬೇಕು. ಈ ರೀತಿ ವಿಚಾರವನ್ನು ಮಾಡುವುದು ಕೂಡ ಸಮಯವನ್ನು ವ್ಯರ್ಥವಾಗಿ ಕಳೆಯುವುದಾಗಿದೆ. ಭವಿಷ್ಯ ಮತ್ತು ವರ್ತಮಾನದ ಪ್ರಾಪ್ತಿಯನ್ನು ಕಳೆದುಕೊಳ್ಳುವುದಾಗಿದೆ. ಬಾಪ್ತಾದರವರ ಬಳಿ ಕೆಲವು ಮಕ್ಕಳ ಒಂದು ಸಂಕಲ್ಪ ಬಂದು ತಲುಪುತ್ತದೆ. ಹೊರಗಡೆ ಜಗತ್ತಿನ ಜನ ಪಾಪ ಏನನ್ನೂ ಅರ್ಥ ಮಾಡಿಕೊಳ್ಳದೇ ಇರುವಂತಹ ಮುಗ್ಧರಾಗಿದ್ದಾರೆ. ಆದರೆ ಬ್ರಾಹ್ಮಣ ಆತ್ಮರಾದ ನೀವು ಮುಗ್ಧರಲ್ಲ. ನೀವು ವಿಚಾರವನ್ನು ಮಾಡುವಂತಹ ಶಕ್ತಿ ಉಳ್ಳವರಾಗಿದ್ದೀರಾ. ನೀವು ತಿಳುವಳಿಕೆ ಉಳ್ಳವರಾಗಿದ್ದೀರಾ. ಆದರೆ ಕೆಲವೊಮ್ಮೆ ಕೆಲವು ಮಕ್ಕಳ ಮನಸ್ಸಿನಲ್ಲಿ ಒಂದು ದುರ್ಬಲ ಸಂಕಲ್ಪ ಉತ್ಪನ್ನ ಆಗುತ್ತದೆ. ಆ ಸಂಕಲ್ಪ ಯಾವುದು ಎಂದು ನಾನು ನಿಮಗೆ ತಿಳಿಸಲೇ ಎಂದು ತಂದೆ ಕೇಳುತ್ತಾರೆ. ತಿಳಿಸಬಹುದೇ? ಎಲ್ಲರೂ ಕೈಯನ್ನು ಎತ್ತುತ್ತಿದ್ದಾರೆ. ಬಹಳ ಒಳ್ಳೆಯದು. ಕೆಲವೊಮ್ಮೆ ಮಕ್ಕಳು ವಿಚಾರವನ್ನು ಮಾಡುತ್ತೀರಾ, ವಿನಾಶ ಆಗುತ್ತದೆಯೋ ಅಥವಾ ಇಲ್ಲವೋ ಎಂದು. 99ನೇ ವರ್ಷದ ಚಕ್ರ ಕೂಡ ಪೂರ್ಣ ಆಯಿತು. 2000 ವರ್ಷದ ಚಕ್ರ ಕೂಡ ಪೂರ್ಣ ಆಗಲೇಬೇಕು. ಅಂದ ಮೇಲೆ ಇನ್ನು ಎಲ್ಲಿಯವರೆಗೂ ವಿನಾಶ ಆಗುವುದಿಲ್ಲ? ಬಾಪ್ತಾದ ವಿಚಾರವನ್ನು ಮಾಡುತ್ತಾರೆ. ತಮಾಷೆಯ ಮಾತು ಅಂದರೆ ಮಕ್ಕಳು ವಿನಾಶದ ಬಗ್ಗೆ ವಿಚಾರವನ್ನು ಮಾಡುತ್ತಾರೆ. ಯಾವಾಗ ವಿನಾಶ ಆಗುತ್ತದೆ ಎಂದು ವಿಚಾರವನ್ನು ಮಾಡುವುದು ಅಂದರೆ ಪರಮಾತ್ಮ ತಂದೆಗೆ ಬೀಳ್ಕೊಡುಗೆಯನ್ನು ಕೊಡುವುದಾಗಿದೆ. ಏಕೆಂದರೆ
ವಿನಾಶ ಆಯಿತು ಅಂದರೆ ಪರಮಾತ್ಮ ತಂದೆ ಪರಮಧಾಮಕ್ಕೆ ಹೋಗುತ್ತಾರೆ. ಅಂದ ಮೇಲೆ ಈ ಸಂಗಮ ಯುಗದಲ್ಲಿ ನಿಮಗೆ ಸಾಕಾಗಿ ಬಿಟ್ಟಿದೆಯೇನು? ಈ ಸಂಗಮ ಯುಗದಿಂದ ಸುಸ್ತಾಗಿ ಬಿಟ್ಟಿದ್ದೀರೇನು? ವಜ್ರ ಸಮಾನ ಯುಗ ಎಂದು ಹೇಳುತ್ತೀರಾ ಮತ್ತು ಚಿನ್ನವನ್ನು ಹೆಚ್ಚು ನೆನಪು ಮಾಡುತ್ತೀರಾ. ಚಿನ್ನದ ಯುಗ ಬರಲೇಬೇಕು. ಆದರೆ ನೀವು ಏಕೆ ಕಾಯುತ್ತಿದ್ದೀರಾ? ಕೆಲವು ಮಕ್ಕಳು ವಿಚಾರವನ್ನು ಮಾಡುತ್ತಾರೆ, ನಾನು ಎಲ್ಲವನ್ನೂ ಸಫಲ ಮಾಡಿಕೊಳ್ಳಬೇಕು. ಆದರೆ ನಾಳೆ ಅಥವಾ ನಾಡಿದ್ದು ವಿನಾಶ ಆಗಿಬಿಟ್ಟರೆ ನಾನು ಸಫಲ ಮಾಡಿದಂತಹ ಹಣ ಕಾರ್ಯದಲ್ಲಿ ಉಪಯೋಗಕ್ಕೆ ಬರುವುದಿಲ್ಲ. ವಿನಾಶ ಆಗಿಬಿಟ್ಟರೆ ನನ್ನ ಹಣ ಸೇವೆಯಲ್ಲಿ ಉಪಯೋಗಕ್ಕೆ ಬರಲಿಲ್ಲ ತಾನೆ? ಅಂದ ಮೇಲೆ ನಾನು ಏನನ್ನು ಮಾಡಲಿ? ಈಗಲೇ ಹಣದ ಸೇವೆಯನ್ನು ಮಾಡಲು ಅಥವಾ ವಿಚಾರ ಮಾಡಿ ಹಣದಿಂದ ಸೇವೆಯನ್ನು ಮಾಡಲು? ಲೆಕ್ಕ ಮಾಡಿ ಸಂಪೂರ್ಣ ಹಣವನ್ನು ಸೇವೆಯಲ್ಲಿ ತೊಡಗಿಸಲು ಅಥವಾ ಸ್ವಲ್ಪ ಸ್ವಲ್ಪ ಹಣವನ್ನು ಸೇವೆಯಲ್ಲಿ ತೊಡಗಿಸಲು? ಮಕ್ಕಳ ಇಂತಹ ಸಂಕಲ್ಪ ಪರಮಾತ್ಮ ತಂದೆಗೆ ಬಂದು ತಲುಪುತ್ತದೆ. ಆದರೆ ತಿಳಿದುಕೊಳ್ಳಿ, ಈ ದಿನ ಮಕ್ಕಳಾದ ನೀವು ನಿಮ್ಮ ತನುವನ್ನು ಈಶ್ವರನ ಸೇವೆಗೋಸ್ಕರ ಅರ್ಪಣೆ ಮಾಡಿಬಿಟ್ಟರೆ, ಮನಸ್ಸಿನ ಮೂಲಕ ವಿಶ್ವ ಪರಿವರ್ತನೆಗೋಸ್ಕರ ನಿರಂತರ ವೈಬ್ರೇಷನ್ ಅನ್ನು ಹರಡಿಸುತ್ತಿದ್ದರೆ, ನಿಮ್ಮ ಬಳಿ ಎಷ್ಟೆಲ್ಲಾ ಹಣ ಇದೆಯೋ ಆ ಹಣ ಪರಮಾತ್ಮ ತಂದೆ ನೀಡುತ್ತಿರುವ ಪ್ರಾಪ್ತಿಯ ಮುಂದೆ ಏನೂ ಅಲ್ಲ. ಆದರೆ ನಿಮ್ಮ ಬಳಿ ಎಷ್ಟೆಲ್ಲ ಧನ ಸಂಪತ್ತು ಇದೆಯೋ ಈ ದಿನ ನೀವು ಅದನ್ನು ಸೇವೆಯಲ್ಲಿ ಸಫಲ ಮಾಡಿಕೊಂಡರೆ ಮತ್ತು ನಾಳೆ ವಿನಾಶ ಆದರೆ ನಿಮ್ಮ ಹಣ ಸಫಲ ಆಯಿತೋ ಅಥವಾ ವ್ಯರ್ಥ ಆಯಿತೋ ವಿಚಾರ ಮಾಡಿ. ಸೇವೆಯಲ್ಲಿ ನೀವು ತೊಡಗಿಸದೇ ಇದ್ದರೆ ನಿಮ್ಮ ಬಳಿ ಇರುವಂತಹ ಧನ ಸಂಪತ್ತು ಸಫಲ ಆಯಿತೇನು? ನೀವೀಗ ಯಾರ ಕಾರ್ಯದಲ್ಲಿ ಸಫಲ ಮಾಡಿದ್ದೀರಾ? ಬಾಪ್ತಾದರವರಿಗೋಸ್ಕರ ನೀವು ಸಫಲ ಮಾಡಿದ್ದೀರಾ ತಾನೆ? ಅಂದ ಮೇಲೆ ಬಾಪ್ತಾದ ಅಂತೂ ಅವಿನಾಶಿಯಾಗಿದ್ದಾರೆ ಎಂದು ಬಾಪ್ತಾದರವರ ವಿನಾಶ ಆಗುವುದಿಲ್ಲ. ಅವಿನಾಶಿ ಖಾತೆಯಲ್ಲಿ ಇಂದು ನೀವು ಜಮಾ ಮಾಡಿದ್ದೀರಾ. ಅವಿನಾಶಿ ಬಾಪ್ತಾದರವರ ಬಳಿ ಈ ದಿನ ನೀವು ನಿಮ್ಮ ಹಣವನ್ನು ಜಮಾ ಮಾಡಿದ್ದೀರಾ. ವಿನಾಶ ಆಗುವುದಕ್ಕಿಂತ 1 ಗಂಟೆ ಮೊದಲು ನೀವು ನಿಮ್ಮ ಹಣವನ್ನು ಪರಮಾತ್ಮ ತಂದೆಯ ಬಳಿ ಜಮಾ ಮಾಡಿದರೆ ಪರಮಾತ್ಮ ತಂದೆ ಅವಿನಾಶಿಯಾಗಿದ್ದಾರೆ. ಅಂದ ಮೇಲೆ ಅವಿನಾಶಿ ತಂದೆಯ ಬಳಿ ನಿಮ್ಮ ಖಾತೆಯಲ್ಲಿ 1ಕ್ಕೆ ಪದುಮಗುಣದಷ್ಟು ಜಮಾ ಆಗಿಬಿಟ್ಟಿತು. ಪರಮಾತ್ಮ ತಂದೆ ಈ ಮಾತಿನಲ್ಲಿ ಬಂಧಿತ ಆಗಿದ್ದಾರೆ. 1ಕ್ಕೆ ರಿಟರ್ನ್ ಆಗಿ ಪದುಮದಷ್ಟು ಪ್ರಾಪ್ತಿಯನ್ನು ನೀಡಲು ಪರಮಾತ್ಮ ತಂದೆ ಬಂಧಿತ ಆಗಿದ್ದಾರೆ. ಅಂದ ಮೇಲೆ ಪರಮಾತ್ಮ ತಂದೆಯಂತೂ ಎಲ್ಲಿಗೂ ಹೋಗುವುದಿಲ್ಲ ತಾನೆ? ಹಳೆಯ ಸೃಷ್ಟಿಯ ವಿನಾಶ ಬಲೆ ಆಗಬಹುದು, ಆದರೆ ತಂದೆಯಂತೂ ಎಲ್ಲಿಗೂ ಹೋಗುವುದಿಲ್ಲ ತಾನೆ? ಆದ್ದರಿಂದ ನೀವು ಮನಪೂರ್ವಕವಾಗಿ ಹಣವನ್ನು ಪರಮಾತ್ಮ ತಂದೆಯ ಕಾರ್ಯದಲ್ಲಿ ಸಫಲ ಮಾಡಿದ್ದೀರೋ ಅಥವಾ ಅನಿವಾರ್ಯವಾಗಿ ಸಫಲ ಮಾಡಿದ್ದೀರೋ? ನೋಡಿ ನೋಡಿ ವಿಚಾರ ಮಾಡಿ ಸಫಲ ಮಾಡಿದ್ದೀರೋ? ನೋಡಿ ನೋಡಿ ವಿಚಾರ ಮಾಡಿ ಸಫಲ ಮಾಡಿದರೆ, ಅನಿವಾರ್ಯವಾಗಿ ಸಫಲ ಮಾಡಿದರೆ ನಿಮಗೆ ಸಂಪೂರ್ಣ ಪ್ರಾಪ್ತಿ ಸಿಗುವುದಿಲ್ಲ. ಪ್ರಾಪ್ತಿ ಅವಶ್ಯವಾಗಿ ಸಿಗುತ್ತದೆ. ಏಕೆಂದರೆ ದಾತ ಆದಂತಹ ಪರಮಾತ್ಮ ತಂದೆಗೆ ನೀವು ಅರ್ಪಣೆಯನ್ನು ಮಾಡಿದ್ದೀರಾ. ಆದರೆ ನಿಮಗೆ ಸಂಪೂರ್ಣ ಪ್ರಾಪ್ತಿ ಸಿಗುವುದಿಲ್ಲ. ಆದ್ದರಿಂದ ಎಂದೂ ಈ ರೀತಿ ವಿಚಾರವನ್ನು ಮಾಡಬೇಡಿ, ಒಳ್ಳೆಯದು. ಈಗ 2001ನೇ ವರ್ಷದವರೆಗೂ ವಿನಾಶ ಅಂತೂ ಕಾಣಿಸುತ್ತಿಲ್ಲ. ಈಗಲೂ ಕೂಡ ನಾವು ಪ್ರೋಗ್ರಾಮ್ ಅನ್ನು ಮಾಡುತ್ತಿದ್ದೇವೆ. ಪರಮಾತ್ಮ ತಂದೆಯ ಮನೆಯನ್ನು ನಿರ್ಮಾಣ ಮಾಡುತ್ತಿದ್ದೇವೆ. ದೊಡ್ಡ ದೊಡ್ಡ ಪ್ಲಾನ್ ಅನ್ನು ಮಾಡುತ್ತಿದ್ದೇವೆ. ಅಂದ ಮೇಲೆ 2001ರವರೆಗೂ ವಿನಾಶ ಅಂತೂ ಕಾಣಿಸುತ್ತಿಲ್ಲ ಮತ್ತು ವಿನಾಶ ಕಾಣಿಸುವುದೂ ಇಲ್ಲ. ಕೆಲವೊಮ್ಮೆ ಈ ಮಾತನ್ನು ನಿಮ್ಮ ಆಧಾರವನ್ನಾಗಿ ಮಾಡಿಕೊಂಡು ಹುಡುಗಾಟಿಕೆಗೆ ವಶ ಆಗಬೇಡಿ. ಅಚಾನಕ್ ಆಗಿ ಇದ್ದಕ್ಕಿದ್ದಂತೆ ವಿನಾಶ ಆಗುತ್ತದೆ. ಇಂದು ನೀವು ಇಲ್ಲಿ ಕುಳಿತಿದ್ದೀರಾ, 1 ಗಂಟೆಯ ನಂತರ ಕೂಡ ವಿನಾಶ ಆಗಬಹುದು. ಈಗ ನೀವೆಲ್ಲರೂ ಇಲ್ಲಿ ಮಧುಬನದಲ್ಲಿ ಕುಳಿತಿದ್ದೀರಾ, 1 ಗಂಟೆಯ ನಂತರ ಕೂಡ ವಿನಾಶ ಆಗಬಹುದು. ಆದರೆ ಈ ದಿನ ಏನು ವಿನಾಶ ಆಗುವುದಿಲ್ಲ. ನೀವು ಭಯ ಪಡಬೇಡಿ. 1 ಗಂಟೆಯ ನಂತರ ಏನಾಗಬಹುದು? 1 ಗಂಟೆಯ ನಂತರ ವಿನಾಶ ಆಗಲು ಸಾಧ್ಯ ಇದೆಯೇನು? 1 ಗಂಟೆಯ ನಂತರ ಕೂಡ ವಿನಾಶ ಆಗಬಹುದು. ಆದ್ದರಿಂದ ಅಷ್ಟೊಂದು ಯವ್ವರಡಿಯಾಗಿರಬೇಕು. ಶಿವರಾತ್ರಿಯ ಸಮಯ ಬರುವುದರೊಳಗೆ ನಾವು ಯವ್ವರಡಿ ಆಗುತ್ತೇವೆ ಎಂದು ವಿಚಾರವನ್ನು ಮಾಡಬೇಡಿ. ಸಮಯಕ್ಕೋಸ್ಕರ ಕಾಯಬೇಡಿ. ಸಮಯ ನಿಮ್ಮ ರಚನೆಯಾಗಿದೆ. ನೀವು ಮಾಸ್ಟರ್ ರಚಯಿತ ಆಗಿದ್ದೀರಾ. ರಚಯಿತ ಎಂದು ರಚನೆಯ ಅಧೀನದಲ್ಲಿರಲು ಸಾಧ್ಯ ಇಲ್ಲ. ಸಮಯ ನಿಮ್ಮ ರಚನೆಯಾಗಿದೆ. ಸಮಯ ನಿಮ್ಮ ಆರ್ಡರ್ನಂತೆ ನಡೆಯುವಂತದ್ದಾಗಿದೆ. ನೀವು ಸಮಯಕ್ಕೋಸ್ಕರ ಕಾಯಬೇಡಿ, ಆದರೆ ಸಮಯ ನಿಮಗೋಸ್ಕರ ಕಾಯುತ್ತಿದೆ.
ಕೆಲವು ಮಕ್ಕಳು ವಿಚಾರವನ್ನು ಮಾಡುತ್ತಾರೆ, 6 ತಿಂಗಳಿಗೋಸ್ಕರ ಬಾಪ್ತಾದ ಹೇಳಿದ್ದರು. ಅಂದ ಮೇಲೆ 6 ತಿಂಗಳಲ್ಲಿ ನಾವು ಎವ್ವರಡಿ ಆಗುತ್ತೇವೆ, 6 ತಿಂಗಳಲ್ಲಿ ಸಂಪನ್ನ ಆಗಲೇಬೇಕು ಎಂದು. ಆದರೆ ಬಾಪ್ತಾದ ಹೇಳುತ್ತಾರೆ, ಈ ಹದ್ದಿನ ಮಾತನ್ನು ಆಧಾರವನ್ನಾಗಿ ಮಾಡಿಕೊಳ್ಳಬೇಡಿ, ಸದಾ ಎವ್ವರಡಿ ಆಗಿರಿ, ನಿರಾಧಾರ ಸ್ಥಿತಿಯಲ್ಲಿ ಇರಬೇಕು. 1 ಸೆಕೆಂಡ್ನಲ್ಲಿ ಜೀವನ್ ಮುಕ್ತಿ ಎಂದು ಹೇಳುತ್ತೇವೆ. ನೀವೆಲ್ಲರೂ 1 ಸೆಕೆಂಡ್ನಲ್ಲಿ ಜೀವನ್ ಮುಕ್ತಿಯ ಆಸ್ತಿಯನ್ನು ಪಡೆದುಕೊಳ್ಳಿ ಎಂದು ಜಗತ್ತಿನ ಜನರಿಗೆ ಚಾಲೆಂಜ್ ಅನ್ನು ಮಾಡುತ್ತೀರಾ. ಅಂದ ಮೇಲೆ ನೀವು 1 ಸೆಕೆಂಡ್ನಲ್ಲಿ ಸ್ವಯಂ ಅನ್ನು ಜೀವನ್ ಮುಕ್ತ ಮಾಡಿಕೊಳ್ಳಲು ಸಾಧ್ಯ ಇದೆಯೋ ಅಥವಾ ಇಲ್ಲವೋ? ಆದ್ದರಿಂದ ಸಮಯಕ್ಕೋಸ್ಕರ ಕಾಯಬೇಡಿ, ಸಂಪನ್ನ ಆಗುವಂತಹ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ಬಾಪ್ತಾದರವರಿಗೆ ಮಕ್ಕಳ ಆಟವನ್ನು ನೋಡಿ ನಗು ಬರುತ್ತಿರುತ್ತದೆ. ಯಾವ ಆಟವನ್ನು ನೋಡಿ ಬಾಪ್ತಾದರವರಿಗೆ ನಗು ಬರುತ್ತದೆ? ಯಾವ ಆಟ ಎಂದು ತಿಳಿಸಬಹುದೇ? ಇಂದು ಮುರುಳಿಯನ್ನು ನುಡಿಸುತ್ತಿಲ್ಲ, ಸಮಾಚಾರವನ್ನು ತಿಳಿಸುತ್ತಿದ್ದಾರೆ. ಇಲ್ಲಿಯವರೆಗೂ ಕೆಲವು ಮಕ್ಕಳು ಗೊಂಬೆಯ ಮೂಲಕ ಬಹಳ ಚೆನ್ನಾಗಿ ಆಟವನ್ನು ಆಡುತ್ತಾರೆ. ಕೆಲವು ಮಕ್ಕಳಿಗೆ ಇಲ್ಲಿಯವರೆಗೂ ಗೊಂಬೆಗಳ ಮೂಲಕ ಆಟ ಆಡಲು ಇಷ್ಟ ಆಗುತ್ತದೆ. ಸಣ್ಣ ಸಣ್ಣ ಮಾತು ಅನ್ನುವಂತಹ ಗೊಂಬೆಗಳ ಮೂಲಕ ಆಟವನ್ನು ಆಡುತ್ತಾರೆ. ಸಣ್ಣ ಮಾತನ್ನು ನಿಮ್ಮದನ್ನಾಗಿ ಮಾಡಿಕೊಳ್ಳಬೇಡಿ. ಸಣ್ಣ ಮಾತಿಗೆ ವಶಾಗಿ ನೀವು ನಿಮ್ಮ ಸಮಯವನ್ನು ಕಳೆದುಕೊಳ್ಳುತ್ತೀರಾ. ಈ ಸಣ್ಣ ಸಣ್ಣ ಮಾತುಗಳು ದಾರಿಯಲ್ಲಿ ಸಿಗುವಂತಹ ಸೈಡ್ ಸೀನ್ ಆಗಿದೆ. ಭಿನ್ನ ಭಿನ್ನ ಸಂಸ್ಕಾರದ ಮಾತು, ಭಿನ್ನ ಭಿನ್ನ ನಡತೆಯ ಮಾತು ಸಂಪೂರ್ಣತೆಯ ಗುರಿಯನ್ನು ತಲುಪುವಾಗ ಮಧ್ಯದಲ್ಲಿ ಸೈಡ್ ಸೀನ್ ಆಗಿದೆ. ಈ ಸೈಡ್ ಸೀನ್ ಅನ್ನು ನೋಡಿ ನಿಲ್ಲುವುದು ಅಂದರೆ ವಿಚಾರವನ್ನು ಮಾಡುವುದು ಅಥವಾ ಆ ಮಾತಿಗೆ ಪ್ರಭಾವಿತ ಆಗುವುದು ಮತ್ತು ನಮ್ಮ ಸಮಯವನ್ನು ವ್ಯರ್ಥವಾಗಿ ಕಳೆಯುವುದಾಗಿದೆ. ಆಸಕ್ತಿಯಿಂದ ಆ ಮಾತನ್ನು ಕೇಳುವುದು ಮತ್ತು ಆಸಕ್ತಿಯಿಂದ ಅನ್ಯರಿಗೆ ಆ ಮಾತನ್ನು ತಿಳಿಸುವುದು, ಅಂತಹ ಮಾತಿನ ವಾತಾವರಣವನ್ನು ನಿರ್ಮಾಣ ಮಾಡುವುದು, ಇದೆಲ್ಲ ಮಾರ್ಗದ ಮಧ್ಯದಲ್ಲಿ ನಿಲ್ಲುವುದೇ ಆಗಿದೆ. ಆಗ ಸಂಪೂರ್ಣತೆಯ ಗುರಿಯಿಂದ ದೂರ ಆಗಿಬಿಡುತ್ತೀರಾ. ಬಹಳಷ್ಟು ಪರಿಶ್ರಮವನ್ನು ಪಡುತ್ತೀರಾ, ಬಹಳಷ್ಟು ಇಷ್ಟಪಡುತ್ತೀರಾ, ನಾನು ಪರಮಾತ್ಮ ತಂದೆಯ ಸಮಾನ ಆಗಲೇಬೇಕು ಎಂದು ಶುಭ ಸಂಕಲ್ಪವನ್ನು ಮಾಡುತ್ತೀರಾ. ಶುಭ ಇಚ್ಛೆ ಇದೆ. ಆದರೆ ಪರಿಶ್ರಮವನ್ನು ಪಡುವಾಗ ಅಡೆತಡೆಗಳು ಬಂದು ಬಿಡುತ್ತದೆ. ನಮಗೆ 2 ಕಿವಿ ಇದೆ, 2 ಕಣ್ಣಿದೆ, ಒಂದೇ ಬಾಯಿದೆ. ನಿಮ್ಮೆಲ್ಲರಿಗೂ ಕಾಣಿಸುತ್ತದೆ ತಾನೆ, ನಿಮ್ಮೆಲ್ಲರಿಗೂ ಕೇಳಿಸುತ್ತದೆ ತಾನೆ, ನಿಮ್ಮೆಲ್ಲರಿಗೂ ಮಾತನಾಡಲು ಬರುತ್ತದೆ ತಾನೆ. ಆದರೆ ಪರಮಾತ್ಮ ತಂದೆಯ ಬಹಳ ಹಳೆಯ ಶ್ಲೋಗನ್ ಅನ್ನು ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳಿ. ಹಳೆಯ ಶ್ಲೋಗನ್ ಯಾವುದಾಗಿದೆ ಅಂದರೆ, ನೋಡುತ್ತಿದ್ದರೂ ಕೂಡ ನೋಡದಂತೆ ಇರಬೇಕು, ಕೇಳುತ್ತಿದ್ದರೂ ಕೂಡ ಕೇಳದಂತೆ ಇರಬೇಕು, ಕೇಳಿದ ನಂತರ ಅದರ ಬಗ್ಗೆ ವಿಚಾರವನ್ನು ಮಾಡಬಾರದು. ಮಾತನ್ನು ಕೇಳಿದರೂ ಕೂಡ ಆ ಮಾತನ್ನು ಮನಸ್ಸಿನ ಆಂತರ್ಯದಲ್ಲಿ ಸಮಾವೇಶ ಮಾಡಿಕೊಳ್ಳಬೇಕು. ಎಲ್ಲಾ ಕಡೆ ಆ ಮಾತನ್ನು ಹರಡಬಾರದು. ಈ ಹಳೆಯ ಶ್ಲೋಗನ್ ಅನ್ನು ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳುವ ಅವಶ್ಯಕತೆ ಇದೆ. ಏಕೆಂದರೆ ದಿನ ಪ್ರತಿದಿನ ಕಳೆದಂತೆ ಎಲ್ಲರ ಜೀವನದಲ್ಲೂ ಹೇಗೆ ಹಳೆಯ ಶರೀರದ ಲೆಕ್ಕಾಚಾರ ಚುಕ್ತ ಆಗುತ್ತಿದೆಯೋ ಅದೇ ರೀತಿ ಹಳೆಯ ಸಂಸ್ಕಾರದ ಲೆಕ್ಕಾಚಾರ ಕೂಡ ಚುಕ್ತ ಆಗುತ್ತಿದೆ. ನಮ್ಮ ಆಂತರ್ಯದಲ್ಲಿರುವಂತಹ ಎಲ್ಲಾ ಹಳೆಯ ಕಾಯಿಲೆಗಳು ಈಗ ಮೊದಲು ಹೊರಗಡೆ ಬರುತ್ತದೆ, ನಂತರ ಆ ಕಾಯಿಲೆ ಸಮಾಪ್ತಿಯಾಗುತ್ತದೆ. ಆದ್ದರಿಂದ ಹಳೆಯ ಸಂಸ್ಕಾರವನ್ನು ನೋಡಿ, ಹಳೆಯ ಕಾಯಿಲೆಯನ್ನು ನೋಡಿ ಭಯ ಪಡಬೇಡಿ. ಈಗ ನನ್ನ ಜೀವನದಲ್ಲಿ ಇನ್ನೂ ಈ ಮಾತು ಜಾಸ್ತಿ ಆಗುತ್ತಿದೆ. ಮೊದಲು ಇಷ್ಟೊಂದು ಪರಿಸ್ಥಿತಿ ಇರಲಿಲ್ಲ, ಮೊದಲು ಇಷ್ಟೊಂದು ಮಾತುಗಳು ಇರಲಿಲ್ಲ. ಎಂತಹ ಪರಿಸ್ಥಿತಿ ಮೊದಲು ನನ್ನ ಜೀವನದಲ್ಲಿ ಇರಲಿಲ್ಲವೋ ಈಗ ಅಂತಹ ಪರಿಸ್ಥಿತಿ ನನ್ನ ಸಮ್ಮುಖಕ್ಕೆ ಬರುತ್ತಿದೆ. ಅಂತಹ ಮಾತು ಸಮ್ಮುಖಕ್ಕೆ ಬರಲೇಬೇಕು. ಈ ಎಲ್ಲಾ ಮಾತುಗಳು, ಈ ಎಲ್ಲಾ ಪರಿಸ್ಥಿತಿಗಳು ನಿಮ್ಮಲ್ಲಿರುವಂತಹ ಸಮಾವೇಶ ಮಾಡಿಕೊಳ್ಳುವ ಶಕ್ತಿ, ಸಹನಾ ಶಕ್ತಿ, ಸಂಕ್ಷಿಪ್ತಗೊಳಿಸಿಕೊಳ್ಳುವ ಶಕ್ತಿ, ನಿರ್ಣಯವನ್ನು ತೆಗೆದುಕೊಳ್ಳುವ ಶಕ್ತಿಯ ಪರೀಕ್ಷಾ ಪೇಪರ್ ಆಗಿದೆ. ಅಂದ ಮೇಲೆ 10 ವರ್ಷದ ಮೊದಲು ಆ ಪೇಪರ್ ಹೇಗೆ ಬರಲು ಸಾಧ್ಯ? BA ಕ್ಲಾಸ್ನಲ್ಲಿ ನೀವು ಯಾವ ಪರೀಕ್ಷಾ ಪೇಪರ್ ಅನ್ನು ಬರೆಯಬೇಕೋ ಆ ಪೇಪರ್ MA ಕ್ಲಾಸ್ನಲ್ಲಿ ನಿಮ್ಮ ಸಮ್ಮುಖಕ್ಕೆ ಬರುತ್ತದೆಯೇನು? ಇಲ್ಲ. ಆದ್ದರಿಂದ ಭಯ ಪಡಬೇಡಿ. ಈ ರೀತಿ ಏಕೆ ಆಗುತ್ತಿದೆ ಎಂದು ಭಯ ಪಡಬೇಡಿ. ಈ ರೀತಿ ಆಗುತ್ತಿದೆ, ಈ ರೀತಿ ಆಗುತ್ತಿದೆ ಎಂದು ಆಟದ ರೂಪದಲ್ಲಿ ಆ ಪರೀಕ್ಷಾ ಪೇಪರ್ ಅನ್ನು ನೋಡಿ. ಪೇಪರ್ ಅಂತೂ ಪಾಸ್ ಆಗುತ್ತದೆ ಮತ್ತು ನೀವು ಪಾಸ್ ವಿತ್ ಆನರ್ ಆಗಿ ಬಿಡಬೇಕು. ಬಾಪ್ತಾದ ಮೊದಲೇ ತಿಳಿಸಿದ್ದಾರೆ. ಪಾಸ್ ಆಗುವುದಕ್ಕೋಸ್ಕರ ಎಲ್ಲದಕ್ಕಿಂತ ಸಹಜ ಸಾಧನ ಅಂದರೆ ಬಾಪ್ತಾದರವರ ಬಳಿ ಇರಬೇಕು, ಅಂದರೆ ಬಾಪ್ತಾದರವರ ಜೊತೆಗೆ ಇರಬೇಕು ಮತ್ತು
ಯಾವ ಮಾತು ನಿಮ್ಮ ಕೆಲಸಕ್ಕೆ ಉಪಯೋಗಕ್ಕೆ ಬರುವುದಿಲ್ಲವೋ ಆ ಮಾತನ್ನು ಪಾಸ್ ಮಾಡಿಬಿಡಬೇಕು, ಅಂದರೆ ಬಿಟ್ಟು ಬಿಡಬೇಕು. ಆ ಮಾತನ್ನು ಪಾರು ಮಾಡಿಬಿಡಬೇಕು. ಆ ಮಾತನ್ನು ಪಾಸ್ ಮಾಡಿಬಿಡಿ ಮತ್ತು ಪಾಸ್ ಆಗಿಬಿಡಿ. ನಂತರ ಯಾವ ಮಾತಿನ ಕಷ್ಟ ಇರುತ್ತದೆ ಟೀಚರ್ಸ್ ತಿಳಿಸಿ. ಯಾವ ಮಾತಿನ ಕಷ್ಟ ಉಳಿಯುತ್ತದೆ ಮಧುಬನದವರು ತಿಳಿಸಿ. ಮಧುಬನದವರು ಕೈಯನ್ನು ಎತ್ತಿ. ಮಧುಬನದವರು ಬುದ್ಧಿವಂತರಾಗಿದ್ದಾರೆ, ಆದ್ದರಿಂದ ಎಲ್ಲರಿಗಿಂತ ಮುಂದೆ ಬಂದು ಕುಳಿತುಕೊಳ್ಳುತ್ತಾರೆ. ಬಲೆ, ಎಲ್ಲರಿಗಿಂತ ಮುಂದೆ ಬನ್ನಿ. ಬಾಪ್ತಾದರವರಿಗೆ ಖುಷಿ ಇದೆ. ನಿಮ್ಮ ಅಧಿಕಾರವನ್ನು ನೀವು ಪಡೆದುಕೊಳ್ಳುತ್ತಿದ್ದೀರಾ, ಒಳ್ಳೆಯದು. ಬಾಪ್ತಾದ ಬೇಸರಕ್ಕೊಳಗಾಗುವುದಿಲ್ಲ. ಬಲೆ, ಮುಂದೆ ಕುಳಿತುಕೊಳ್ಳಿ. ಮಧುಬನದಲ್ಲಿ ಇರುತ್ತೀರಾ ಅಂದ ಮೇಲೆ ಮಧುಬನದ ನಿವಾಸಿಗಳನ್ನು ಸ್ವಲ್ಪ ಕಾಳಜಿ ಮಾಡಬೇಕಾಗುತ್ತದೆ. ಅಂದರೆ ಮಧುಬನದವರಿಗೆ ಸ್ವಲ್ಪ ಪಾಲನೆಯನ್ನು ಕೊಡಬೇಕಾಗುತ್ತದೆ. ಆದರೆ ಪಾಸ್ ಅನ್ನುವ ಶಬ್ದವನ್ನು ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳಿ. ಮಧುಬನದಲ್ಲಿ ಹೊಸ ಹೊಸ ಮಾತು ನಡೆಯುತ್ತಿರುತ್ತದೆ. ಕಳ್ಳರೂ ಕೂಡ ಬರುತ್ತಾರೆ. ಕೆಲವೊಂದು ಹೊಸ ಮಾತು ನಡೆಯುತ್ತದೆ. ಈಗ ಪರಮಾತ್ಮ ತಂದೆ ಜನರಲ್ ಆಗಿ ಎಲ್ಲರ ಮಧ್ಯದಲ್ಲೂ ಈ ಮಾತನ್ನು ಏಕೆ ತಿಳಿಸಬೇಕು? ಸ್ವಲ್ಪ ಈ ಮಾತನ್ನು ಗುಪ್ತವಾಗಿ ಇಡುತ್ತಾರೆ. ಆದರೆ ಮಧುಬನದವರಿಗೆ ಎಲ್ಲಾ ಮಾತು ಗೊತ್ತಿದೆ. ಈ ಎಲ್ಲಾ ಮಾತನ್ನು ನೋಡುತ್ತಿದ್ದರೂ ಮನೋರಂಜನೆಯ ಅನುಭವವನ್ನು ಮಾಡಿ ಗೊಂದಲಕ್ಕೊಳಗಾಗಬೇಡಿ. ಮಾತನ್ನು ನೋಡಿ ಒಂದನೆಯದಾಗಿ ನಾವು ಗೊಂದಲಕ್ಕೊಳಗಾಗಬಹುದು, ಅಥವಾ ಮನೋರಂಜನೆ ಎಂದು ತಿಳಿದುಕೊಂಡು ಖುಷಿಯಿಂದ ಆ ಮಾತನ್ನು ಪಾರು ಮಾಡಿಬಿಡಬಹುದು. ಅಂದ ಮೇಲೆ ಗೊಂದಲಕ್ಕೊಳಗಾಗುವುದು ಒಳ್ಳೆಯದೋ ಅಥವಾ ಆ ಮಾತನ್ನು ಪಾರು ಮಾಡಿ ಖುಷಿಯ ಅನುಭವದಲ್ಲಿ ಸ್ಥಿತ ಆಗುವುದು ಒಳ್ಳೆಯದೋ? ನಾವು ಆ ಪರೀಕ್ಷೆಯನ್ನು ಪಾಸ್ ಮಾಡಬೇಕು ತಾನೆ, ಪಾಸ್ ಆಗಲೇಬೇಕು. ಅಂದ ಮೇಲೆ ಪ್ರತಿಯೊಂದು ಮಾತನ್ನು ಪಾರು ಮಾಡಿ ಪಾಸ್ ಆಗುವುದು ದೊಡ್ಡ ಮಾತಾಗಿದೆಯೇನು? ಯಾವುದೂ ದೊಡ್ಡ ಮಾತಲ್ಲ. ಮಾತನ್ನು ದೊಡ್ಡದನ್ನಾಗಿ ಮಾಡುವುದು ಅಥವಾ ದೊಡ್ಡ ಮಾತನ್ನು ಸಣ್ಣದನ್ನಾಗಿ ಮಾಡುವುದು ಎಲ್ಲವೂ ನಮ್ಮ ಬುದ್ಧಿಯ ಮೇಲೆ ಆಧಾರಿತ ಆಗಿದೆ. ಯಾರು ಒಂದು ಸಣ್ಣ ಮಾತನ್ನು ದೊಡ್ಡದನ್ನಾಗಿ ಮಾಡಿಬಿಡುತ್ತಾರೋ ಅಂತವರನ್ನು ನೋಡಿ ಅಜ್ಞಾನ ಕಾಲದಲ್ಲೂ ಕೂಡ ಹೇಳುತ್ತಾರೆ, ಇವರು ಹಗ್ಗವನ್ನು ಹಾವನ್ನಾಗಿ ಮಾಡುವಂತವರಾಗಿದ್ದಾರೆ ಎಂದು. ಸಿಂಧಿ ಭಾಷೆಯಲ್ಲಿ ಹೇಳುತ್ತಾರೆ, ಇವರು ಹಗ್ಗವನ್ನೂ ಕೂಡ ಸರ್ಪವನ್ನಾಗಿ ಮಾಡುತ್ತಾರೆ ಎಂದು. ಅಂದ ಮೇಲೆ ಎಂದು ಇಂತಹ ಆಟವನ್ನು ಆಡಬೇಡಿ. ಈಗ ಇಂತಹ ಆಟವನ್ನು ಸಮಾಪ್ತಿ ಮಾಡಿಬಿಡಿ. ಈ ದಿನ ವಿಶೇಷ ಸಮಾಚಾರವನ್ನು ತಂದೆ ತಿಳಿಸಿದರು ತಾನೆ. ಬಾಪ್ತಾದ ಇಲ್ಲಿಯವರೆಗೂ ಸಹಜ ಪುರುಷಾರ್ಥದ ಬಗ್ಗೆ ತಿಳಿಸುತ್ತಿದ್ದಾರೆ, ಪರಿಶ್ರಮದ ಪುರುಷಾರ್ಥದ ಬಗ್ಗೆ ತಿಳಿಸುತ್ತಿಲ್ಲ. ಎಲ್ಲರಿಗೂ ಇದೇ ಸಂಕಲ್ಪ ಇದೆ ತಾನೆ, ನಾನೀಗ ಪರಮಾತ್ಮ ತಂದೆಯ ಸಮಾನ ಆಗಲೇಬೇಕು ಅನ್ನುವ ಸಂಕಲ್ಪ ಎಲ್ಲಾ ಮಕ್ಕಳಿಗೂ ಇದೆ ತಾನೆ. ನಾವು ಪರಮಾತ್ಮ ತಂದೆಯ ಸಮಾನ ಆಗಲೇಬೇಕು ಅನ್ನುವ ಮಾತನ್ನು ಪಕ್ಕಾ ರೂಪದಲ್ಲಿ ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಂಡಿದ್ದೀರ ತಾನೆ. ಫಾರಿನರ್ಸ್ ಪರಮಾತ್ಮ ತಂದೆಯ ಸಮಾನ ಆಗಬೇಕು ತಾನೆ, ವಿದೇಶದವರು ಪರಮಾತ್ಮ ತಂದೆಯ ಸಮಾನ ಆಗಬೇಕು ತಾನೆ, ಟೀಚರ್ಸ್ ಪರಮಾತ್ಮ ತಂದೆಯ ಸಮಾನ ಆಗಬೇಕು ತಾನೆ. ಇಷ್ಟೆಲ್ಲಾ ಜನ ಟೀಚರ್ಸ್ ಬಂದಿದ್ದಾರೆ. ವಾಹ, ಟೀಚರ್ಸ್ ಚಮತ್ಕಾರವನ್ನು ಮಾಡಿದ್ದೀರಾ. ಬಾಪ್ತಾದ ಇಂದು ಖುಷಿಯ ಸಮಾಚಾರವನ್ನು ಕೇಳಿದರು. ಟೀಚರ್ಸ್ಗಳ ಖುಷಿಯ ಸಮಾಚಾರವನ್ನು ಈ ದಿನ ಬಾಪ್ತಾದ ಕೇಳಿದರು. ಯಾವ ಖುಷಿಯ ಸಮಾಚಾರ ಎಂದು ತಿಳಿಸಲೇ ಎಂದು ಬಾಪ್ತಾದ ಕೇಳುತ್ತಿದ್ದಾರೆ. ಟೀಚರ್ಸ್ಗೆ ಈ ದಿನ ಗೋಲ್ಡನ್ ಮೆಡಲ್ ಅಂದರೆ ಗೋಲ್ಡನ್ ಬ್ಯಾಡ್ಜ್ ಪ್ರಾಪ್ತಿಯಾಗಿದೆ, ಚಿನ್ನದ ಬ್ಯಾಡ್ಜ್ ಪ್ರಾಪ್ತಿಯಾಗಿದೆ. ಯಾರಿಗೆ ಗೋಲ್ಡನ್ ಮೆಡಲ್ ಸಿಕ್ಕಿದೆಯೋ ಅವರು ಕೈಯನ್ನು ಎತ್ತಿ. ಪಾಂಡವರಿಗೆ ಗೋಲ್ಡನ್ ಮೆಡಲ್ ಸಿಕ್ಕಿದೆಯೇನು? ಪರಮಾತ್ಮ ತಂದೆಯ ಜೊತೆಗಾರರು ಬ್ಯಾಡ್ಜ್ ಅನ್ನು ಪಡೆದುಕೊಳ್ಳದೆ ಹಾಗೆ ಇರಲು ಸಾಧ್ಯ ಇಲ್ಲ. ಪಾಂಡವರು ಬ್ರಹ್ಮ ತಂದೆಯ ಜೊತೆಗಾರರಾಗಿದ್ದಾರೆ. ಪಾಂಡವರಿಗೆ ಇನ್ನೊಂದು ಪ್ರಕಾರದ ಗೋಲ್ಡನ್ ಮೆಡಲ್ ಅನ್ನು ನೀಡಲಾಗಿದೆ ಎಂದು ದಾದಿಜಿ ತಿಳಿಸುತ್ತಿದ್ದಾರೆ. ಪಾಂಡವರಿಗೆ ರಾಯಲ್ ಗೋಲ್ಡನ್ ಮೆಡಲ್ ಸಿಕ್ಕಿದೆ. ಚಿನ್ನದ ಮೆಡಲ್ ಅನ್ನು ಪ್ರಾಪ್ತಿ ಮಾಡಿಕೊಂಡಿರುವಂತಹ ಮಕ್ಕಳಿಗೆ ಬಾಪ್ತಾದ ಅರಬ್ ಕರಬ್ ಬಾರಿ ಶುಭಾಶಯಗಳನ್ನು ತಿಳಿಸುತ್ತಿದ್ದಾರೆ. ಶುಭಾಶಯಗಳು, ಶುಭಾಶಯಗಳು, ಶುಭಾಶಯಗಳು. ಬಾಪ್ತಾದ ದೇಶ ವಿದೇಶದಲ್ಲಿ ಕುಳಿತು ಯಾರೆಲ್ಲ ಮುರುಳಿಯನ್ನು ಕೇಳುತ್ತಿದ್ದಾರೋ ಆ ಎಲ್ಲಾ ಮಕ್ಕಳಿಗೂ ಗೋಲ್ಡನ್ ಮೆಡಲ್ ಸಿಕ್ಕಿದೆ ತಾನೆ. ಎಲ್ಲರಿಗೂ ಗೋಲ್ಡನ್ ಮೆಡಲ್ ಸಿಕ್ಕಿದೆ ಅಂದ ಮೇಲೆ ಎಲ್ಲರೂ ತಿಳಿದುಕೊಳ್ಳಿ, ಬಾಪ್ತಾದ ನನಗೆ ಶುಭಾಶಯವನ್ನು ತಿಳಿಸಿದರು ಎಂದು. ಬಲೆ ಪಾಂಡವರಿರಬಹುದು ಅಥವಾ ಶಕ್ತಿಯರಿರಬಹುದು, ಯಾವುದೋ ಒಂದು ಕಾರ್ಯಕ್ಕೆ ನಿಮಿತ್ತ ಆದಂತಹ ವಿಶೇಷ ದಾದಿಯರಿರಬಹುದು, ಅಥವಾ ಪರಿವಾರದಲ್ಲಿ ಇರುವಂತಹ ಆತ್ಮರಲ್ಲೂ ಕೂಡ ಯಾವುದಾದರೂ ಅಂತಹ ವಿಶೇಷತೆ ಇದ್ದರೆ ಆ ವಿಶೇಷತೆಯ ಆಧಾರದಿಂದ ಅವರಿಗೂ ಕೂಡ ಗೋಲ್ಡನ್ ಮೆಡಲ್ ಅನ್ನು ನೀಡಬೇಕಾಗುತ್ತದೆ. ಅಂದ ಮೇಲೆ ಯಾರಲ್ಲಿ ಯಾವ ವಿಶೇಷತೆ ಇದೆಯೋ ಆ ವಿಶೇಷತೆಯ ಆಧಾರದಿಂದ ಬಲೆ ನೀವು ಸಮರ್ಪಿತರಾಗಿರುವ ಕಾರಣ ಸಮರ್ಪಿತ ಜೀವನದ ಆಧಾರದಿಂದ ಇರಬಹುದು, ಅಥವಾ
ಯಾವುದೋ ಒಂದು ಸೇವೆಯಲ್ಲಿ ವಿಶೇಷವಾಗಿ ನೀವು ಮುಂದುವರಿಯುತ್ತಿರುವ ಕಾರಣ ಇರಬಹುದು. ದಾದಿಯರ ಮೂಲಕ ನಿಮಗೆ ಗೋಲ್ಡನ್ ಮೆಡಲ್ ಪ್ರಾಪ್ತಿಯಾಗಿದೆ ಅಂದ ಮೇಲೆ ದೂರದಲ್ಲಿ ಕುಳಿತು ಮುರುಳಿಯನ್ನು ಕೇಳುತ್ತಿರುವ ಮಕ್ಕಳಿಗೆ ಬಹಳಷ್ಟು ಶುಭಾಶಯಗಳು. ನೀವೆಲ್ಲರೂ ದೂರದಲ್ಲಿ ಕುಳಿತು ಮುರುಳಿಯನ್ನು ಕೇಳುತ್ತಿರುವುದಕ್ಕೋಸ್ಕರ, ಗೋಲ್ಡನ್ ಮೆಡಲ್ ಅನ್ನು ಪ್ರಾಪ್ತಿ ಮಾಡಿಕೊಂಡಿರುವುದಕ್ಕೋಸ್ಕರ ಪ್ರತಿಯೊಬ್ಬರು ಚಪ್ಪಾಳೆಯನ್ನು ತಟ್ಟಿ. ಅವರೆಲ್ಲರೂ ನೀವು ಚಪ್ಪಾಳೆಯನ್ನು ತಟ್ಟುವುದನ್ನು ನೋಡುತ್ತಿದ್ದಾರೆ ಮತ್ತು ಎಲ್ಲರೂ ನಗುತ್ತಿದ್ದಾರೆ, ಖುಷಿ ಪಡುತ್ತಿದ್ದಾರೆ. ಬಾಪ್ತಾದ ಸಹಜ ಪುರುಷಾರ್ಥದ ಬಗ್ಗೆ ತಿಳಿಸುತ್ತಿದ್ದರು. ಈಗ ಅಚಾನಕ್ ಆಗಿ ಇದ್ದಕ್ಕಿದ್ದಂತೆ ವಿನಾಶದ ಸಮಯ ಬರುತ್ತದೆ. 1 ಗಂಟೆ ಮೊದಲು ಕೂಡ ಬಾಪ್ತಾದ ಈಗ ವಿನಾಶ ಆಗುತ್ತದೆ ಎಂದು ಅನೌನ್ಸ್ ಅನ್ನು ಮಾಡುವುದಿಲ್ಲ. ಇನ್ನು 1 ಗಂಟೆಯ ನಂತರ ನಿಮ್ಮ ಪರೀಕ್ಷೆ ನಡೆಯುತ್ತದೆ ಎಂದು ಬಾಪ್ತಾದ ಅನೌನ್ಸ್ ಮಾಡುವುದಿಲ್ಲ. ಇನ್ನು 1 ಗಂಟೆಯ ನಂತರ ನಿಮ್ಮ ಪರೀಕ್ಷೆ ನಡೆಯುತ್ತದೆ ಎಂದು ಅನೌನ್ಸ್ ಮಾಡಿಬಿಟ್ಟರೆ ನೀವು ನಂಬರ್ ಅನ್ನು ಹೇಗೆ ಪಡೆದುಕೊಳ್ಳಲು ಸಾಧ್ಯ? ಒಂದು ವೇಳೆ ಇದ್ದಕ್ಕಿದ್ದಂತೆ ಅಚಾನಕ್ ಆಗಿ ನಿಮ್ಮ ಸಮ್ಮುಖಕ್ಕೆ ಪರಿಸ್ಥಿತಿ ಬರದೇ ಇದ್ದರೆ ಅದು ಹೇಗೆ ಪರೀಕ್ಷಾ ಪೇಪರ್ ಆಗಲು ಸಾಧ್ಯ? ಮತ್ತು ಪಾಸ್ ವಿತ್ ಆನರ್ ನ ಸರ್ಟಿಫಿಕೇಟ್ ಅನ್ನು ನೀವು ಅಚಾನಕ್ ಆಗಿ ಪಡೆದುಕೊಳ್ಳಬೇಕು. ಫೈನಲ್ ಸರ್ಟಿಫಿಕೇಟ್ ಅಚಾನಕ್ ಆಗಿ ಸಿಗುತ್ತದೆ. ಆದ್ದರಿಂದ ದಾದಿಯರ ಒಂದು ಸಂಕಲ್ಪ ಬಾಪ್ತಾದರವರ ಬಳಿ ಬಂದು ತಲುಪಿದೆ. ದಾದಿಯರು ಬಯಸುತ್ತಿದ್ದಾರೆ ಈಗ ಬಾಪ್ತಾದ ಸಾಕ್ಷಾತ್ಕಾರದ ಕೀಯನ್ನು ತೆರೆಯಲಿ ಎಂದು. ಇದು ದಾದಿಯರ ಸಂಕಲ್ಪ ಆಗಿದೆ. ನೀವೆಲ್ಲರೂ ಕೂಡ ಸಾಕ್ಷಾತ್ಕಾರದ ಕೀಯನ್ನು ಪರಮಾತ್ಮ ತಂದೆ ತೆರೆಯಲಿ ಎಂದು ಬಯಸುತ್ತೀರಾ? ಬಾಪ್ತಾದ ಕೀಯನ್ನು ತೆಗೆಯಬೇಕು ಅಥವಾ ನೀವೇ ಕೀಯನ್ನು ತೆಗೆಯಲು ನಿಮಿತ್ತ ಆಗುತ್ತೀರೋ? ಒಳ್ಳೆಯದು. ಬಾಪ್ತಾದ ಕೀಯನ್ನು ತೆರೆದರೆ ಅದು ಸರಿ ಎಂದು ಮಕ್ಕಳು ಹೇಳುತ್ತಿದ್ದಾರೆ. ಬಾಪ್ತಾದ ಆಯಿತು ಎಂದು ಹೇಳುತ್ತಿದ್ದಾರೆ. ಮಕ್ಕಳು ಚಪ್ಪಾಳೆಯನ್ನು ತಟ್ಟಿದರು. ಮೊದಲು ಸಂಪೂರ್ಣ ಮಾತನ್ನು ಕೇಳಿ. ಬಾಪ್ತಾದ ಕೀಯನ್ನು ತೆರೆಯಲು ಏಕೆ ತಡವನ್ನು ಮಾಡುತ್ತಿದ್ದಾರೆ? ಬಾಪ್ತಾದರವರಿಗೆ ಕೀಯನ್ನು ತೆರೆಯಲು ಬಹಳ ಸಮಯ ಬೇಕಾಗುತ್ತದೆಯೇನು? ಇಲ್ಲ. ಆದರೆ ಬಾಪ್ತಾದ ಸಾಕ್ಷಾತ್ಕಾರವನ್ನು ಮಾಡಿಸಿದರೂ ಕೂಡ ಯಾರ ಮೂಲಕ ಸಾಕ್ಷಾತ್ಕಾರ ಮಾಡಿಸಬೇಕು? ಯಾರನ್ನು ಪ್ರತ್ಯಕ್ಷಪಡಿಸಬೇಕು? ಮಕ್ಕಳನ್ನು ಪ್ರತ್ಯಕ್ಷ ಮಾಡಬೇಕು ಅಥವಾ ಪರಮಾತ್ಮ ತಂದೆ ಸ್ವಯಂ ಅನ್ನು ಪ್ರತ್ಯಕ್ಷ ಮಾಡಿಕೊಳ್ಳಬೇಕು? ತಂದೆ ಮಕ್ಕಳ ಮೂಲಕವೇ ಸಾಕ್ಷಾತ್ಕಾರವನ್ನು ಮಾಡಿಸಬೇಕು. ಏಕೆಂದರೆ ಒಂದು ವೇಳೆ ಜ್ಯೋತಿರ್ಬಿಂದು ಸ್ವರೂಪದ ಸಾಕ್ಷಾತ್ಕಾರ ಆದರೂ ಕೂಡ ಕೆಲವರು ಪಾಪ ಮುಗ್ಧರಾಗಿದ್ದಾರೆ. ಅವರಿಗೆ ಜ್ಯೋತಿರ್ಬಿಂದುವಿನ ಸಾಕ್ಷಾತ್ಕಾರ ಆದರೂ ಕೂಡ ನಾನು ಏನನ್ನು ನೋಡಿದೆ ಎಂದು ಅರ್ಥ ಆಗುವುದಿಲ್ಲ. ಅಂತ್ಯದಲ್ಲಿ ಶಕ್ತಿಯರ ಮೂಲಕ, ಪಾಂಡವ ಮಕ್ಕಳ ಮೂಲಕ ಪರಮಾತ್ಮ ತಂದೆಯ ಪ್ರತ್ಯಕ್ಷತೆ ಆಗಬೇಕು. ಅಂದ ಮೇಲೆ ಬಾಪ್ತಾದ ಮಕ್ಕಳಿಗೆ ಈಗ ಇದೇ ಮಾತನ್ನೇ ತಿಳಿಸುತ್ತಿದ್ದಾರೆ. ಯಾವಾಗ ಎಲ್ಲಾ ಮಕ್ಕಳ ಮನಸ್ಸಿನಲ್ಲೂ ಒಂದೇ ಸಂಕಲ್ಪ ಇರುತ್ತದೆಯೋ, ನಾನೀಗ ಪರಮಾತ್ಮ ತಂದೆಯ ಸಮಾನ ಆಗಲೇಬೇಕು ಅನ್ನುವ ಒಂದೇ ಸಂಕಲ್ಪ ಯಾವಾಗ ಎಲ್ಲಾ ಮಕ್ಕಳ ಮನಸ್ಸಿನಲ್ಲಿ ಉತ್ಪನ್ನ ಆಗುತ್ತದೆಯೋ, ಪರಮಾತ್ಮ ತಂದೆಯ ಸಮಾನ ಆಗಬೇಕು ಅನ್ನುವ ಮಾತಿನಲ್ಲಿ 2 ವಿಚಾರ ಅಂತೂ ಇಲ್ಲ, ಒಂದೇ ವಿಚಾರ ಇದೆ ತಾನೆ. ಅಂದ ಮೇಲೆ ಬ್ರಹ್ಮ ತಂದೆಯನ್ನು ಅನುಕರಣೆ ಮಾಡಿ. ಆಗ ಸಹಜವಾಗಿ ಅಶರೀರಿ ಸ್ಥಿತಿಯಲ್ಲಿ ಸ್ಥಿತ ಆಗುತ್ತೀರಾ. ಬಿಂದು ಸ್ಥಿತಿಯಲ್ಲಿ ಸ್ವಾಭಾವಿಕವಾಗಿ ಸ್ಥಿತ ಆಗುತ್ತೀರಾ. ಬ್ರಹ್ಮ ತಂದೆಯ ಬಗ್ಗೆ ಎಲ್ಲರಿಗೂ ಪ್ರೀತಿ ಇದೆ ತಾನೆ. ಬ್ರಹ್ಮ ತಂದೆಯ ಬಗ್ಗೆ ಎಲ್ಲರಿಗಿಂತ ಜಾಸ್ತಿ ಯಾರಿಗೆ ಪ್ರೀತಿ ಇದೆ ಎಂದು ಕಾಣಿಸುತ್ತಿದೆ? ಹಾಗೆ ನೋಡಿದರೆ ಎಲ್ಲರಿಗೂ ಬ್ರಹ್ಮ ತಂದೆಯ ಬಗ್ಗೆ ಪ್ರೀತಿ ಇದೆ. ಆದರೆ ವಿದೇಶದವರಿಗೆ ಬ್ರಹ್ಮ ತಂದೆಯ ಬಗ್ಗೆ ಬಹಳಷ್ಟು ಪ್ರೀತಿ ಇದೆ. ಈ ಕಣ್ಣಿನ ಮೂಲಕ ಬ್ರಹ್ಮ ತಂದೆಯನ್ನು ವಿದೇಶದವರು ನೋಡಿಲ್ಲ. ಆದರೆ ಅನುಭವದ ನೇತ್ರದ ಮೂಲಕ ವಿದೇಶದಲ್ಲಿ ಬಹಳಷ್ಟು ಜನ ಮಕ್ಕಳು ಬ್ರಹ್ಮ ತಂದೆಯನ್ನು ನೋಡಿದ್ದಾರೆ ಮತ್ತು ಬ್ರಹ್ಮ ತಂದೆಯ ಬಗ್ಗೆ ವಿದೇಶದ ಮಕ್ಕಳಿಗೆ ಬಹಳಷ್ಟು ಪ್ರೀತಿ ಇದೆ. ಹಾಗೆ ನೋಡಿದರೆ ಭಾರತದಲ್ಲೂ ಕೂಡ ಗೋಪ ಗೋಪಿಕೆಯರಿದ್ದಾರೆ. ಆದರೆ ಬಾಪ್ತಾದ ವಿದೇಶದವರ ಅನುಭವದ ಕಥೆಯನ್ನು ಕೆಲವೊಮ್ಮೆ ಹೇಳುತ್ತಿರುತ್ತಾರೆ. ಭಾರತದ ನಿವಾಸಿಗಳ ಅನುಭವದ ಕಥೆಯನ್ನು ಸ್ವಲ್ಪ ಗುಪ್ತವಾಗಿ ಇಡುತ್ತಾರೆ. ವಿದೇಶದ ಮಕ್ಕಳು ಬ್ರಹ್ಮ ತಂದೆಯ ಜೊತೆಗಿನ ಅನುಭವದ ಮಾತನ್ನು ಹೇಳಿದಾಗ ಆ ಅನುಭವದ ಕಥೆಯನ್ನು ಬಾಪ್ತಾದ ಕೇಳುತ್ತಾರೆ ಮತ್ತು ಅನ್ಯ ಮಕ್ಕಳಿಗೆ ತಿಳಿಸುತ್ತಾರೆ. ವಿದೇಶದ ಮಕ್ಕಳಿಗೆ ಶುಭಾಶಯವನ್ನು ಬಾಪ್ತಾದ ತಿಳಿಸುತ್ತಿದ್ದಾರೆ. ಲಂಡನ್, ಅಮೆರಿಕ, ಆಸ್ಟ್ರೇಲಿಯಾ, ಆಫ್ರಿಕಾ, ಏಷ್ಯಾ, ರಷ್ಯಾ, ಜರ್ಮನಿ ಅಂದರೆ 4 ಕಡೆ ಇರುವಂತಹ ವಿದೇಶದ ಮಕ್ಕಳು ಯಾರೆಲ್ಲ ದೂರದಲ್ಲಿ ಕುಳಿತು ಕೇಳುತ್ತಿದ್ದೀರೋ ಆ ಎಲ್ಲಾ ಮಕ್ಕಳಿಗೂ ಬಾಪ್ತಾದ ಶುಭಾಶಯವನ್ನು ತಿಳಿಸುತ್ತಿದ್ದಾರೆ. ವಿಶೇಷವಾಗಿ ಬ್ರಹ್ಮ ತಂದೆ ವಿದೇಶದ ಮಕ್ಕಳಿಗೆ ಶುಭಾಶಯವನ್ನು ತಿಳಿಸುತ್ತಿದ್ದಾರೆ. ಭಾರತದ ಮಕ್ಕಳು ಸ್ವಲ್ಪ ಗುಪ್ತ ರೂಪದಲ್ಲಿ ಇದ್ದಾರೆ.
ಭಾರತದ ಮಕ್ಕಳನ್ನು ಇಷ್ಟು ಪ್ರಸಿದ್ಧ ಮಾಡಲು ಸಾಧ್ಯ ಇಲ್ಲ. ಭಾರತದ ಮಕ್ಕಳನ್ನು ಪರಮಾತ್ಮ ತಂದೆ ಗುಪ್ತ ರೂಪದಲ್ಲಿ ಇಡುತ್ತಾರೆ. ಈಗ ಪ್ರತ್ಯಕ್ಷ ಮಾಡಿ. ಇನ್ನು ಭಾರತದಲ್ಲೂ ಕೂಡ ಬಹಳ ಒಳ್ಳೊಳ್ಳೆಯ ಮಕ್ಕಳಿದ್ದಾರೆ. ಇಂತಹ ಗೋಪಿಕೆಯರಿದ್ದಾರೆ. ಒಂದು ವೇಳೆ ಆ ಮಕ್ಕಳ ಅನುಭವವನ್ನು ಈ ಸಮಯದ ಪ್ರಧಾನಮಂತ್ರಿ ಅಥವಾ ರಾಷ್ಟ್ರಪತಿ ಕೇಳಿದರೆ ಅವರ ಕಣ್ಣಲ್ಲೂ ಕೂಡ ನೀರು ಬರುತ್ತದೆ. ಇಂತಹ ಅನುಭವಿ ಗೋಪಿಕೆಯರು ಇದ್ದಾರೆ. ಆದರೆ ಪರಮಾತ್ಮ ತಂದೆ ಆ ಮಕ್ಕಳನ್ನು ಗುಪ್ತ ರೂಪದಲ್ಲಿ ಇಟ್ಟಿದ್ದಾರೆ. ಆ ಮಕ್ಕಳು ತಮ್ಮ ಅನುಭವವನ್ನು ಪ್ರತ್ಯಕ್ಷಪಡಿಸುವುದಿಲ್ಲ, ಏಕೆಂದರೆ ಆ ಮಕ್ಕಳಿಗೆ ಕಡಿಮೆ ಅವಕಾಶ ಸಿಗುತ್ತದೆ. ಅಂದ ಮೇಲೆ ಬಾಪ್ತಾದ ಇದೇ ಮಾತನ್ನೇ ತಿಳಿಸುತ್ತಿದ್ದಾರೆ. ಬ್ರಹ್ಮ ತಂದೆಯ ಬಗ್ಗೆ ಎಲ್ಲರಿಗೂ ಪ್ರೀತಿಯಂತೂ ಇದೆ ತಾನೆ. ಆದ್ದರಿಂದ ನೀವೆಲ್ಲರೂ ಏನೆಂದು ಹೇಳಿಸಿಕೊಳ್ಳುತ್ತೀರಾ? ಬ್ರಹ್ಮ ಕುಮಾರಿ ಎಂದು ಹೇಳಿಸಿಕೊಳ್ಳುತ್ತೀರೋ ಅಥವಾ ಶಿವಕುಮಾರಿ ಎಂದು ಹೇಳಿಸಿಕೊಳ್ಳುತ್ತೀರೋ? ಬ್ರಹ್ಮ ಕುಮಾರಿ ಎಂದು ಹೇಳಿಸಿಕೊಳ್ಳುತ್ತೀರಾ ತಾನೆ. ಅಂದ ಮೇಲೆ ಬ್ರಹ್ಮ ತಂದೆಯ ಬಗ್ಗೆ ನಿಮ್ಮೆಲ್ಲರಿಗೂ ಪ್ರೀತಿ ಇದೆ ತಾನೆ. ಅಂದ ಮೇಲೆ ಈಗ ಸ್ವಲ್ಪ ಪರಿಶ್ರಮವನ್ನು ಪಡಲೇಬೇಕು. ಈಗ ಅಶರೀರಿ ಆಗುವುದಕ್ಕೋಸ್ಕರ ಸ್ವಲ್ಪ ಪರಿಶ್ರಮವನ್ನು ಪಡಬೇಕು. ಆದರೆ ಈಗ ಬ್ರಹ್ಮ ತಂದೆ ಯಾವ ರೂಪದಲ್ಲಿ ಇದ್ದಾರೆ? ಬ್ರಹ್ಮ ತಂದೆ ಈಗ ಯಾವ ರೂಪದಲ್ಲಿ ಇದ್ದಾರೆ ಹೇಳಿ? ಸೂಕ್ಷ್ಮ ದೇವತಾ ಸ್ವರೂಪದಲ್ಲಿ ಇದ್ದಾರೆ ಎಂದು ಮಕ್ಕಳು ಹೇಳುತ್ತಿದ್ದಾರೆ. ಅಂದ ಮೇಲೆ ಬ್ರಹ್ಮ ತಂದೆಯ ಬಗ್ಗೆ ನಿಮಗೆ ಪ್ರೀತಿ ಇದೆ ಅಂದರೆ ಸೂಕ್ಷ್ಮ ದೇವತಾ ಸ್ವರೂಪದ ಬಗ್ಗೆ ಕೂಡ ನಿಮಗೆ ಪ್ರೀತಿ ಇದೆ ಎಂದು ಅರ್ಥ. ಬಿಂದು ರೂಪದಲ್ಲಿ ಸ್ಥಿತ ಆಗುವುದು ನಿಮಗೆ ಕಷ್ಟ ಎಂದು ಅನುಭವ ಆಗುತ್ತದೆ. ಆದರೆ ಸೂಕ್ಷ್ಮ ದೇವತೆ ಆಗುವುದು ಬಿಂದು ಆಗುವುದಕ್ಕಿಂತ ಇನ್ನೂ ಸಹಜ ಆಗಿದೆ. ಅಂದ ಮೇಲೆ ಎಲ್ಲರೂ ಹೇಳಿ, ಬಿಂದು ರೂಪಕ್ಕಿಂತ ಸೂಕ್ಷ್ಮ ದೇವತಾ ಸ್ವರೂಪದಲ್ಲಿ ಸ್ಥಿತ ಆಗುವುದು ಸಹಜ ಆಗಿದೆ ತಾನೆ. ನೀವು ಅಕೌಂಟ್ ನ ಕೆಲಸವನ್ನು ಮಾಡುತ್ತಾ ಬಿಂದು ರೂಪದಲ್ಲಿ ಸ್ಥಿತ ಆಗಲು ನಿಮಗೆ ಸಾಧ್ಯ ಆಗುತ್ತದೆಯೇನು? ಅಕೌಂಟ್ ನ ಕೆಲಸವನ್ನು ಮಾಡುತ್ತಿದ್ದರೂ ಕೂಡ ಸೂಕ್ಷ್ಮ ದೇವತೆಗಳಾಗಬಹುದು. ಬಿಂದು ರೂಪದಲ್ಲಿ ಸ್ಥಿತ ಆಗಿ ನೀವು ಕರ್ಮವನ್ನು ಮಾಡಲು ಪ್ರಾರಂಭ ಮಾಡಿದರೂ ಕೂಡ ಕೆಲವೊಮ್ಮೆ ಕಾರ್ಯವನ್ನು ಮಾಡುವುದಕ್ಕೋಸ್ಕರ ವ್ಯಕ್ತ ಶರೀರದಲ್ಲಿ ಬರಬೇಕಾಗುತ್ತದೆ. ಆದರೆ ಬಾಪ್ತಾದ ನೋಡಿದರು, ವಿಜ್ಞಾನಿಗಳು ಲೈಟ್ ನ ಆಧಾರದಿಂದ ಯಂತ್ರ ಮಾನವನನ್ನು ತಯಾರು ಮಾಡಿದ್ದಾರೆ. ನೀವೆಲ್ಲರೂ ಕೇಳಿದ್ದೀರ ತಾನೆ, ವಿಜ್ಞಾನಿಗಳು ಲೈಟ್ ನ ಆಧಾರದಿಂದ ರೋಬೋಟ್ ಅನ್ನು ತಯಾರು ಮಾಡಿದ್ದಾರೆ. ಬಲೆ ನೀವು ನೋಡದೇ ಇರಬಹುದು, ಆದರೆ ರೋಬೋಟ್ ನ ಬಗ್ಗೆ ನೀವು ಕೇಳಿದ್ದೀರ ತಾನೆ, ಮಾತೀರು ಕೇಳಿದ್ದೀರ ತಾನೆ. ನಿಮಗೆ ಆ ರೋಬೋಟ್ ನ ಚಿತ್ರವನ್ನು ಇಲ್ಲಿ ತೋರಿಸಲಾಗುತ್ತದೆ. ಲೈಟ್ ನ ಆಧಾರದಿಂದ ಅವರು ರೋಬೋಟ್ ಅನ್ನು ತಯಾರು ಮಾಡಿದ್ದಾರೆ ಮತ್ತು ಆ ರೋಬೋಟ್ ಎಲ್ಲಾ ಕಾರ್ಯವನ್ನು ಮಾಡುತ್ತದೆ. ತೀವ್ರ ಗತಿಯಿಂದ ಕಾರ್ಯವನ್ನು ಮಾಡುತ್ತದೆ. ಲೈಟ್ ನ ಆಧಾರದಿಂದ ರೋಬೋಟ್ ಕಾರ್ಯವನ್ನು ಮಾಡುತ್ತದೆ ಮತ್ತು ತೀವ್ರ ಗತಿಯಿಂದ ಕಾರ್ಯವನ್ನು ಮಾಡುತ್ತದೆ. ಇದು ವಿಜ್ಞಾನದ ಪ್ರತ್ಯಕ್ಷ ಸಾಕ್ಷಿಯಾಗಿದೆ. ಅಂದ ಮೇಲೆ ಬಾಪ್ತಾದ ತಿಳಿಸುತ್ತಾರೆ, ಶಾಂತಿಯ ಶಕ್ತಿಯ ಆಧಾರದಿಂದ ಶಾಂತಿಯ ಲೈಟ್ ನ ಮೂಲಕ ನೀವು ಕಾರ್ಯವನ್ನು ಮಾಡಿಸಲು ಸಾಧ್ಯ ಆಗುತ್ತದೆಯೋ ಇಲ್ಲವೋ? ಶಾಂತಿಯ ಪ್ರಕಾಶದ ಮೂಲಕ ನೀವು ಕಾರ್ಯವನ್ನು ಮಾಡಲು ಸಾಧ್ಯ ಇದೆಯೋ ಅಥವಾ ಇಲ್ಲವೋ? ಕಾರ್ಯವನ್ನು ಮಾಡಲು ಸಾಧ್ಯ ಆಗುವುದಿಲ್ಲ ಏನು? ಇಂಜಿನಿಯರ್ಗಳು ಮತ್ತು ವಿಜ್ಞಾನಿಗಳು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದಾರೆ. ಅಂದ ಮೇಲೆ ನೀವೆಲ್ಲರೂ ಒಂದು ಆತ್ಮಿಕ ರೋಬೋಟ್ ನ ಸ್ಥಿತಿಯನ್ನು ತಯಾರು ಮಾಡಿ. ಆ ರೋಬೋಟ್ಗೆ ಆತ್ಮಿಕ ಕರ್ಮಯೋಗಿ, ಸೂಕ್ಷ್ಮ ದೇವತಾ ಸ್ವರೂಪದಲ್ಲಿರುವಂತಹ ಕರ್ಮಯೋಗಿ ಎಂದು ಹೆಸರನ್ನು ಇಡಿ. ಮೊದಲು ನೀವು ತಯಾರಾಗಬೇಕು. ನೀವು ಇಂಜಿನಿಯರ್ ಆಗಿದ್ದೀರಾ, ನೀವು ವಿಜ್ಞಾನಿಗಳಾಗಿದ್ದೀರಾ. ಅಂದ ಮೇಲೆ ಮೊದಲು ನೀವು ಸೂಕ್ಷ್ಮ ದೇವತಾ ಸ್ವರೂಪದ ಅನುಭವವನ್ನು ಮಾಡಬೇಕು. ಅನುಭವವನ್ನು ಮಾಡುತ್ತೀರ ತಾನೆ? ಅನುಭವವನ್ನು ಮಾಡಲು ಸಾಧ್ಯ ಆಗುತ್ತದೆ ತಾನೆ? ಒಳ್ಳೆಯದು. ಈ ರೀತಿ ಪ್ಲಾನ್ ಅನ್ನು ಮಾಡಿ. ಬಾಪ್ತಾದ ಈ ರೀತಿ ಆತ್ಮಿಕ ಸ್ವರೂಪದಲ್ಲಿರುವ ನಡೆದಾಡುವ ತಿರುಗಾಡುವ ಕರ್ಮಯೋಗಿ ಸೂಕ್ಷ್ಮ ದೇವತೆಯನ್ನು ನೋಡಲು ಬಯಸುತ್ತಾರೆ. ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತಾಗಿ ನಡೆದಾಡುತ್ತಿರುವ ತಿರುಗಾಡುತ್ತಿರುವ ಕರ್ಮಯೋಗಿ ಆದಂತಹ ಸೂಕ್ಷ್ಮ ದೇವತೆಗಳನ್ನು ಬಾಪ್ತಾದ ನೋಡಲು ಬಯಸುತ್ತಾರೆ. ಅಮೃತ ವೇಳೆಯ ಸಮಯದಲ್ಲಿ ನೀವು ಎದ್ದು ಕುಳಿತುಕೊಳ್ಳಿ. ಬಾಪ್ತಾದರವರ ಜೊತೆಗೆ ಮಿಲನವನ್ನು ಮಾಡಿ, ಆತ್ಮಿಕ ವಾರ್ತಾಲಾಪವನ್ನು ಮಾಡಿ, ವರದಾನವನ್ನು ಪಡೆದುಕೊಳ್ಳಿ. ಯಾವ ಯಾವ ಕಾರ್ಯವನ್ನು ಮಾಡಬೇಕೋ ಅದೆಲ್ಲವನ್ನೂ ಮಾಡಿ. ಆದರೆ ಬಾಪ್ತಾದ ಪ್ರತಿದಿನ ಅಮೃತ ವೇಳೆಯ ಸಮಯದಲ್ಲಿ ಕರ್ಮಯೋಗಿ ಸೂಕ್ಷ್ಮ ದೇವತಾ ಸ್ವರೂಪದಲ್ಲಿ ಸ್ಥಿತಾಗಿ ಅನ್ನುವ ವರದಾನವನ್ನು ನೀಡುತ್ತಾರೆ. ಪ್ರತಿದಿನ ಅಮೃತ ವೇಳೆಯ ಸಮಯದಲ್ಲಿ ಕರ್ಮಯೋಗಿ ಸೂಕ್ಷ್ಮ ದೇವತಾ ಭವ ಅನ್ನುವ ವರದಾನವನ್ನು ಪರಮಾತ್ಮ ತಂದೆಯ ಮೂಲಕ ಪಡೆದುಕೊಂಡು ನಂತರ ಕೆಲಸ ಕಾರ್ಯದಲ್ಲಿ ತೊಡಗಿಬಿಡಿ. ಈ ರೀತಿ ಮಾಡಲು ಸಾಧ್ಯ ಆಗುತ್ತದೆ ತಾನೆ? ಈ ಹೊಸ ವರ್ಷದಲ್ಲಿ ಇದೇ ಗುರಿಯನ್ನು ಇಟ್ಟುಕೊಳ್ಳಿ. ಸಂಸ್ಕಾರವನ್ನು ಪರಿವರ್ತನೆ ಮಾಡಿಕೊಳ್ಳಬೇಕು. ಸ್ವಯಂನ ಸಂಸ್ಕಾರವನ್ನು ಪರಿವರ್ತನೆ ಮಾಡಿಕೊಳ್ಳಬೇಕು ಮತ್ತು
ಅನ್ಯರಿಗೆ ಸಹಯೋಗವನ್ನು ನೀಡಿ ಅನ್ಯರ ಸಂಸ್ಕಾರವನ್ನು ಕೂಡ ಪರಿವರ್ತನೆ ಮಾಡಬೇಕು. ಕೆಲವರು ದುರ್ಬಲರಾಗಿರುತ್ತಾರೆ. ಯಾರು ದುರ್ಬಲ ಆಗಿದ್ದಾರೋ ಅವರಿಗೆ ಸಹಯೋಗವನ್ನು ಕೊಡಿ. ಅವರ ದುರ್ಬಲತೆಯ ಬಗ್ಗೆ ವರ್ಣನೆಯನ್ನು ಮಾಡಬೇಡಿ. ಅವರ ದುರ್ಬಲತೆಯ ವಾತಾವರಣವನ್ನು ರೂಪಿಸಬೇಡಿ. ಅವರಿಗೆ ಸಹಯೋಗವನ್ನು ಕೊಡಿ. ಈ ವರ್ಷದ ಟಾಪಿಕ್ ಆಗಿದೆ ಸಂಸ್ಕಾರ ಪರಿವರ್ತನೆ ಎಂದು. ಸೂಕ್ಷ್ಮ ದೇವತೆಗಳ ಸಂಸ್ಕಾರವೇ ನಮ್ಮ ಸಂಸ್ಕಾರ ಆಗಬೇಕು. ಬ್ರಹ್ಮ ತಂದೆಯ ಸಮಾನ ಸಂಸ್ಕಾರ ನಮ್ಮ ಸಂಸ್ಕಾರ ಆಗಿರಬೇಕು. ಅಂದ ಮೇಲೆ ಇದು ಸಹಜ ಪುರುಷಾರ್ಥ ಆಗಿದೆಯೋ ಅಥವಾ ಕಷ್ಟದ ಪುರುಷಾರ್ಥ ಆಗಿದೆಯೋ? ಸ್ವಲ್ಪ ಸ್ವಲ್ಪ ಕಷ್ಟದ ಅನುಭವ ಆಗುತ್ತದೆಯೇನು ಎಂದು ಯಾವ ಮಾತು ಕಷ್ಟದ ಮಾತಾಗಿರುವುದಿಲ್ಲ. ನೀವು ನಿಮ್ಮ ದುರ್ಬಲತೆಯ ಕಾರಣ ಆ ಮಾತನ್ನು ಕಷ್ಟದ ಮಾತನ್ನಾಗಿ ಮಾಡಿಕೊಳ್ಳುತ್ತೀರಾ. ನಿಮ್ಮ ದುರ್ಬಲತೆ ಆ ಮಾತನ್ನು ಕಷ್ಟದ ಮಾತನ್ನಾಗಿ ಮಾಡುತ್ತದೆ. ಆದ್ದರಿಂದ ಬಾಪ್ತಾದ ತಿಳಿಸುತ್ತಾರೆ, ಹೇ ಮಾಸ್ಟರ್ ಸರ್ವಶಕ್ತಿವಂತ ಮಕ್ಕಳೇ, ಈಗ ಶಕ್ತಿಯನ್ನು ವಾತಾವರಣದಲ್ಲಿ ಹರಡಿ. ವರ್ತಮಾನ ಸಮಯದ ವಾತಾವರಣದಲ್ಲಿ ನಿಮ್ಮ ಅವಶ್ಯಕತೆ ಬಹಳಷ್ಟು ಇದೆ. ಹೇಗೆ ಈ ಸಮಯದಲ್ಲಿ ವಿಶ್ವದಲ್ಲಿ ವಾಯು ಮಾಲಿನ್ಯ ಬಹಳಷ್ಟು ಆಗಿದೆ. ವಿಶ್ವದಲ್ಲಿ ವಾಯು ಮಾಲಿನ್ಯದ ಸಮಸ್ಯೆ ಇದೆ. ಅದೇ ರೀತಿ ವಿಶ್ವದಲ್ಲಿ ಒಂದು ಕಡೆ ಮನಸ್ಸಿನ ಸುಖ ಶಾಂತಿಯ ವಾತಾವರಣದ ಅವಶ್ಯಕತೆ ಇದೆ. ಏಕೆಂದರೆ ಎಲ್ಲರ ಮನಸ್ಸು ಬಹಳಷ್ಟು ಕಲುಷಿತ ಆಗಿದೆ. ವಾಯು ಮಾಲಿನ್ಯಕ್ಕಿಂತ ಈ ಸಮಯದಲ್ಲಿ ಮನಸ್ಸಿನ ಮಾಲಿನ್ಯ ಜಾಸ್ತಿ ಆಗಿದೆ. ಒಳ್ಳೆಯದು. ನಾಲ್ಕೂ ಕಡೆ ಇರುವಂತಹ ಬಾಪ್ತಾದರವರ ಸಮಾನ ಆಗಲೇಬೇಕು ಅನ್ನುವ ಗುರಿಯನ್ನು ಇಟ್ಟುಕೊಂಡಿರುವಂತಹ ನಿಶ್ಚಯ ಬುದ್ಧಿ ವಿಜಯೀ ಆತ್ಮರಿಗೆ ಸದಾ ಹಳೆಯ ಸಂಸ್ಕಾರ ಮತ್ತು ಹಳೆಯ ಸಂಸಾರವನ್ನು ದೃಢ ಸಂಕಲ್ಪದ ಮೂಲಕ ಪರಿವರ್ತನೆ ಮಾಡುವಂತಹ ಮಾಸ್ಟರ್ ಸರ್ವಶಕ್ತಿವಂತ ಆತ್ಮರಿಗೆ ಸದಾ ಯಾವುದೋ ಒಂದು ಕಾರಣದಿಂದ, ವಾತಾವರಣದ ಕಾರಣದಿಂದ, ಸ್ವಭಾವ ಸಂಸ್ಕಾರದ ಕಾರಣದಿಂದ ದುರ್ಬಲರಾದಂತಹ ಜೊತೆಗಾರರಿಗೆ ಸಹಯೋಗವನ್ನು ನೀಡುವಂತಹ ಆತ್ಮರಿಗೆ, ಕಾರಣವನ್ನು ನೋಡದೆ ನಿವಾರಣೆಯನ್ನು ಮಾಡುವಂತಹ ಸಾಹಸವುಳ್ಳಂತಹ ಆತ್ಮರಿಗೆ, ಸದಾ ಬ್ರಹ್ಮ ತಂದೆಯ ಸ್ನೇಹಕ್ಕೆ ರಿಟರ್ನ್ ಅನ್ನು ನೀಡುವಂತಹ ಕರ್ಮಯೋಗಿ ಸೂಕ್ಷ್ಮ ದೇವತಾ ಸ್ವರೂಪದಲ್ಲಿ ಸ್ಥಿತ ಆದಂತಹ ಆತ್ಮರಿಗೆ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಬಾಪ್ತಾದರವರಿಗೆ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಇಂದಿನ ವರದಾನ ಆಗಿದೆ, ಶುಭಚಿಂತಕ ಸ್ಥಿತಿಯ ಮೂಲಕ ಸರ್ವರ ಸಹಯೋಗವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸರ್ವರ ಸ್ನೇಹಿಗಳಾಗಿ. ಶುಭಚಿಂತಕ ಆತ್ಮರ ಬಗ್ಗೆ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಸ್ನೇಹ ಉತ್ಪನ್ನ ಆಗುತ್ತದೆ ಮತ್ತು ಆ ಸ್ನೇಹವೇ ಸಹಯೋಗಿಯನ್ನಾಗಿ ಮಾಡುತ್ತದೆ. ಎಲ್ಲಿ ಸ್ನೇಹ ಇರುತ್ತದೆಯೋ ಅಲ್ಲಿ ಸಮಯ ಮತ್ತು ಸಂಪತ್ತು, ಸಹಯೋಗ ಎಲ್ಲವನ್ನೂ ಕೂಡ ಅರ್ಪಣೆ ಮಾಡುವುದಕ್ಕೋಸ್ಕರ ತಯಾರಾಗುತ್ತಾರೆ. ಅಂದ ಮೇಲೆ ಶುಭಚಿಂತಕ ಸ್ಥಿತಿ ಸ್ನೇಹಿಗಳನ್ನಾಗಿ ಮಾಡುತ್ತದೆ ಮತ್ತು ಸ್ನೇಹ ಸರ್ವ ಪ್ರಕಾರದಿಂದ ಸಹಯೋಗವನ್ನು ಅರ್ಪಣೆ ಮಾಡುವಂತೆ ಮಾಡುತ್ತದೆ. ಆದ್ದರಿಂದ ಸದಾ ಶುಭ ಚಿಂತನೆಯಿಂದ ಸಂಪನ್ನ ಆಗಿರಿ ಮತ್ತು ಶುಭಚಿಂತಕರಾಗಿ ಸರ್ವರನ್ನು ಸ್ನೇಹಿಗಳನ್ನಾಗಿ ಮಾಡಿ, ಸಹಯೋಗಿಗಳನ್ನಾಗಿ ಮಾಡಿ. ಇಂದಿನ ಶ್ಲೋಗನ್ ಆಗಿದೆ, ಈ ಸಮಯದಲ್ಲಿ ದಾತ ಆಗಿ. ಆಗ ನಿಮ್ಮ ರಾಜ್ಯದಲ್ಲಿ ಅನೇಕ ಜನ್ಮಗಳವರೆಗೂ ಪ್ರತಿಯೊಬ್ಬ ಆತ್ಮರು ಭರ್ಪೂರಾಗಿ ಇರುತ್ತಾರೆ. ನಮ್ಮ ರಾಜ್ಯದಲ್ಲಿ ಇರುವಂತಹ ಎಲ್ಲಾ ಆತ್ಮರು ಸದಾ ಭರ್ಪೂರಾಗಿ ಇರಬೇಕು ಎಂದು ನೀವು ಬಯಸಿದರೆ ಈ ಸಮಯದಲ್ಲಿ ನೀವು ದಾತ ಆಗಿ. ಒಳ್ಳೆಯದು. ಈ ದಿನದ ಸೂಚನೆಯಾಗಿದೆ, ಇಂದು ತಿಂಗಳ 3ನೇ ಭಾನುವಾರ, ಅಂತಾರಾಷ್ಟ್ರೀಯ ಯೋಗದ ದಿನ. ಎಲ್ಲಾ ಬ್ರಹ್ಮವತ್ಸರು ಸಂಘಟಿತ ರೂಪದಲ್ಲಿ ಸಂಜೆ 6:30ರಿಂದ 7:30ರವರೆಗೆ ವಿಶೇಷವಾಗಿ ಮಾಸ್ಟರ್ ಸರ್ವಶಕ್ತಿವಂತ ಸ್ವರೂಪದಲ್ಲಿ ಸ್ಥಿತಾಗಿ ಸರ್ವ ದುರ್ಬಲ ಮತ್ತು ಶಕ್ತಿಹೀನ ಆತ್ಮರಿಗೆ ಶುಭ ಭಾವನೆಯ ಕಿರಣವನ್ನು ನೀಡಿ ಪರಮಾತ್ಮ ತಂದೆಯ ಶಕ್ತಿಯ ಅನುಭವವನ್ನು ಮಾಡುತ್ತಾ 4 ಕಡೆ ಶಕ್ತಿಶಾಲಿ ವಾತಾವರಣವನ್ನು ರೂಪಿಸುವಂತಹ ಸೇವೆಯನ್ನು ಮಾಡಿ. ಒಳ್ಳೆಯದು. ಓಂ ಶಾಂತಿ.